ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮ್ಮ ಜೊತೆ ಒಂದು ಹೆಲ್ದಿ ಆಗಿರ್ತಕ್ಕಂಥ ಒಂದು ಡ್ರಿಂಕ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಮಜ್ಜಿಗೆನ ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಯೂಸ್ ಮಾಡ್ತಾನೆ ಇರ್ತೀವಿ. ಆದರೆ ಅದೇ ಮಜ್ಜಿಗೆಗೆ ಸ್ವಲ್ಪ ನಾವು ಒಂದು ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿ ಅದನ್ನು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆಯೇ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಈ ರೀತಿ ನಾವು ಅಗಸೆ ಬೀಜದಲ್ಲಿ ಮಜ್ಜಿಗೆ ಮಾಡ್ಕೊಂಡು ಕುಡಿಯೋದ್ರಿಂದ ಅದರ ಬೆನಿಫಿಟ್ಗಳು ತುಂಬಾ ಇದೆ. ಅದು ಸ್ಕಿನ್ನಿಗಿರ್ಬೋದು, ಹೇರಿಗಿರ್ಬೋದು, ಡೈಜೆಷನ್ಗಿರ್ಬೋದು ಅಥವಾ ಪ್ರತಿಯೊಂದಕ್ಕೂ ಕೂಡ ಈ ಅಗಸೆ ಬೀಜ ತುಂಬಾ ಉಪಯೋಗಕಾರಿಯಾಗಿದೆ. ಇದರಲ್ಲಿ ನಾವು ಜೆಲ್ನ ಕೂಡ ಮಾಡಿ ಹೇರ್ಗೆ ಕೂಡ ಅಪ್ಲೈ ಮಾಡ್ಕೊತೀವಿ. ಕೂದಲು ಕೂಡ ತುಂಬ ಶೈನಿ ಹಾಗೆ ತುಂಬ ಸಾಫ್ಟ್ ಕೂಡ ಆಗುತ್ತೆ. ಈ ಒಂದು ಅಗಸೆ ಬೀಜನ ನಾವು ಪ್ರತಿನಿತ್ಯ ನಾವು ಉಪಯೋಗಿಸೋದ್ರಿಂದ ನಮ್ಮ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಅಗಸೆ ಬೀಜದಲ್ಲಿ ಇವತ್ತು ಮಜ್ಜಿಗೆನ ಮಾಡೋಣ. ನಾವು ಹೇಗಿದ್ರು ಮಜ್ಜಿಗೆ ಮನೆಯಲ್ಲಿ ಮಾಡ್ತಾ ಇರ್ತೀವಿ, ಮಸಾಲ ಮಜ್ಜಿಗೆ ಮಾಡ್ತೀವಿ ಅಥವಾ ಪ್ಲೈನ್ ಆಗಿ ಕೂಡ ಮಾಡ್ಕೊತಾ ಇರ್ತೀವಿ. ಇದನ್ನ ಮಾಡೋದಕ್ಕೆ ಅಂತ ಹೇಳಿ ನಾನಿಲ್ಲಿ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ನಾನು ಒಂದು 2 ಸ್ಪೂನಷ್ಟು ಅಗಸೆ ಬೀಜನ ಹಾಕೊತಾ ಇದ್ದೀನಿ. ಈ ಅಗಸೆ ಬೀಜನ ಈಗ ಹಾಕಿ ಇದನ್ನ ಚೆನ್ನಾಗಿ ನಾವು ಪೌಡ್ರ್ ಮಾಡ್ಕೊಬೇಕು. ಇದನ್ನ ಯಾವುದೇ ಕಾರಣಕ್ಕೂ ರೋಸ್ಟ್ ಮಾಡ್ಕೊಂಡೆಲ್ಲ ಪೌಡ್ರ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ನೋಡಿ, ಈ ರೀತಿ ಸಣ್ಣಗೆ ಇದನ್ನು ಪೌಡ್ರ್ ಮಾಡಿ ಇಟ್ಕೊಬೇಕಾಗುತ್ತೆ. ಇದನ್ನು ಒಂದೇ ಸಲ ಪೌಡ್ರ್ ಮಾಡಿ ಸ್ಟೋರ್ ಮಾಡ್ಕೊಳ್ಳೋದು ಕೂಡ ಬೇಡ. ನೀವು ಯಾವಾಗ ಯೂಸ್ ಮಾಡ್ತೀರಾ ಆವಾಗ ಫ್ರೆಶ್ ಆಗಿ ಮಾಡ್ಕೊಂಡಷ್ಟು ಕೂಡ ತುಂಬಾ ಒಳ್ಳೆಯದು. ನಾನಿಲ್ಲಿ 1 ಕಪ್ ಅಷ್ಟು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ. ನೀವಿಲ್ಲಿ ಇದಕ್ಕೆ ನೀವು ಮನೆಯಲ್ಲಿ ಹೆಪ್ಪಾಕಿರ್ತಕ್ಕಂಥ ಮೊಸರು ಆಗ್ಬೋದು ಅಥವಾ ಅಂಗಡಿನಲ್ಲಿ ಇರ್ತಕ್ಕಂಥ ಪ್ಯಾಕೆಟಲ್ಲಿರ್ತಕ್ಕಂಥ ಮೊಸರಾದರೂ ಸರಿ, ಯಾವುದನ್ನಾದರೂ ಉಪಯೋಗಿಸ್ಕೊಬೋದು. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ನಾವು ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ 2 ಸ್ಪೂನಷ್ಟು ಅದರ ಅಗಸೆ ಬೀಜ ಪೌಡ್ರು, ಹಾಗೆಯೇ ನಾವು ತೊಗೊಂಡಿರ್ತಕ್ಕಂಥ ಮೊಸರನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಅದಕ್ಕೆ ನಾವು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳು ಬೇಕು ಅಂತ ಅನಿಸಿದ್ರೆ ನೀರನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 1 ಕಪ್ಪಷ್ಟು ನೀರನ್ನು ಮಾತ್ರ ಹಾಕ್ಕೊತಾ ಇದ್ದೀನಿ. ಈ ರೀತಿ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ನಾವು ಬ್ಲೆಂಡ್ ಮಾಡ್ಕೊಬೇಕು. ಈ ರೀತಿ ಮಿಕ್ಸಿನಲ್ಲಿ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಬೋದು. ಉಪ್ಪು ಬಂದು ಆಪ್ಷನಲ್, ಬೇಕಿದ್ರೆ ಹಾಕೊಬೋದು. ಈ ರೀತಿ ಒಂದು ಆರೋಗ್ಯವಾದಂತಹ ಒಂದು ಮಜ್ಜಿಗೆನ ನಾವು ಪ್ರತಿನಿತ್ಯ ಊಟದಲ್ಲಿ ಉಪಯೋಗಿಸೋದ್ರಿಂದ ನಾವು ಕೂಡ ಹೆಲ್ದಿಯಾಗಿರ್ತೀವಿ. ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು.